ರಾಕೇಶ, ನಾ ಹಿಂಗೆ ಹೇಳ್ತೀನಿ ಅಂತ ನೀ ಬೇಜಾರು ಮಾಡ್ಕೊಂಡ್ರೂ ಅಡ್ಡಿಲ್ಲ. ನಾ ಹೇಳಿದ ಮಾತನ್ನು ಈ ಸತಿ ಕೇಳ್ಬಿಡು. ಸುಮ್ಮನೆ ಮನೆಗೆ ಹೋಗು, ನಾ ಇರ್ತೀನಿ ಇಲ್ಲಿ. ಇಬ್ರಿಬ್ರಿ ಅಂತಕ ಹಂಗೇನು ಅಷ್ಟೇನು ವಯಸ್ಸಾಗ್ಯದ ನಮ್ಮರಯ್ಯ. ಸಾಕು, ನಾ ಇಲ್ಲೇನೋ ಹೊರಬಕ್ಕ ಕಡಿಬಕ್ಕ. ಸುಮ್ಮನೆ ಇರೋದು ಎಂಥವ್ರು ಮೆಡಿಸನ್ ಹೇಳಿದ್ರು ಅಂತ ಅಂದ್ಕೊಡೋದು ಅಷ್ಟೇ. ಅದು ಎಂಥದ್ದು ಬೇಡೇನ, ಡಾಕ್ಟ್ರ್ ಹೇಳ್ಯಾರಲ್ಲ ಮೆಡಿಸಿನ್ ಇನ್ನೆಂತ ಬೇಡ ಅಂತ. ಒಟ್ಟು ನಾವು ಅಲ್ಲೇ ಬಿಟ್ಕೊಂಡಿದ್ರೆ ಹೋತಿತ್ತು. ಇವನು ನಾಟಕಕ್ಕೆ ಇಲ್ಲಿ ತನಕ ಬಂದು ಗೋಳಾಡೋದಾಗಿದೆ. ನೀನು ಹೋಗು, ಮಾಡಿದ ಉಪಕಾರನೇ ಹೆಚ್ಚಾಗಿ ಹೋಗಿದೆ ಮರಯ್ಯ. ಮೊನ್ನೆ ಒಂದು ಬಿಡು, ಅವನ್ನೆಲ್ಲ ನಿನ್ನೆದ್ರೆ ಹೇಳೋದಲ್ಲ. ನಾನು ಜೀವ ಇರೋ ತನಕ ಅವನು ಮರೆಯಲ್ಲ ಬಿಡು. ಈಗ ಹೋಗು ಮನೆಗೆ. ಈಗ ಮನೇಲಿ ಯಾರಾಗಲಿ, ಈಗ ಪೂರ್ವಿತಿಗೂ ಸಿಟ್ಟು ಬಂದದೇನು, ಯಾರಿಗಾರು ಬರೋದೇ ನಮ್ಮಂಗೆ ಅಲ್ಲನ. ಎಲ್ಲರೊಂದು ಕಡೆ ಹೋಗ್ಬೇಕು ಅಂತ ಆಸೆ ಮಾಡಿ ಹೊರಟ್ಕೊಂಡಾಗ ಈ ಥರ ಆದರೆ ಯಾರಿಗೆ ಬೇಜಾರಾಗಲ್ಲ. ಅದಕ್ಕೆ ಹೇಳಕ್ಕೆ ಪಾಪ ನಮ್ಮ ಸರಿತ್ನೂ ಕುಸಿಲ್ಲೇ ಹೊರಟಿತ್ತು, ಎಲ್ಲ ಹಿಂಗೆ ಹಾಕಿ ಕೂತ್ಕೂತಲ್ಲ. ಹೋಗಲಿ ಬಿಡು, ಹೋಗಲಿ. ನೀವು ಹೋಗಪ್ಪ, ಮನೆಗೆ ಹೋಗು. ನಾನು ಸರಿತನ ಹತ್ರ ಹೇಳಿನಿ, ಯಾರಾದ್ರು ಈ ಕಡೆ ಬರೋರಿದ್ರು ಒಂದೆರಡು ಜೊತೆ ಬಟ್ಟೆ ಕೊಟ್ಟು ಕಳಿಸು ಅಂತ. ಯಾರು ಬರೋರಿದ್ರು ಕೊಡ್ತಾರೆ, ಇಲ್ದಿದ್ರೆ ಇದರಲ್ಲೇ ಇದ್ದು ಬಂದರು ಬಂದೆ. ನಾನು ಕೇಳಿ ನೋಡ್ತೀನಿ. ಇಲ್ಲ ಇನ್ನು ಒಂದು ಕೆಲಸ ಮಾಡ್ಬೋದು. ಒಬ್ಬನಿಗೆ ಹಂಗೆ ಇರೋಕ್ಕಾಗ್ತದೆ ಅಂದ್ರೆ ನಾವು ಇಬ್ಬರು ಹೋಗ್ಬೋದು ಅತ್ಲಗೆ. ಇಲ್ಲಿದ್ಯಾ ಅಂತ ಸುಮ್ಮನೆ ಇಲ್ಲಿ ಕೂತ್ಕೊಂಡಿರೋದಕ್ಕಿಂತ ಅವನು ಕೇಳಿದ್ರೆ ಯಾರು ಇರಿ ಅಂತಾನೆ ಹೇಳ್ತಾನೆ ಅಂತ ಗಿಳಿಕು ಒಂದ್ಸತಿ ನಂಗೆ ಅದು ಬೇಕು ಇದು ಬೇಕು ಅಂತ ತೋರಿಸ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ ಹೇಳ್ಬೋದು. ನೋಡೋಣ, ಡಾಕ್ಟ್ರ್ ಹತ್ರ ಕೇಳ್ತೀನಿ. ಹಾಗೇನಾದ್ರೂ ನಾನು ಹತ್ತಿಗೆ ಬರ್ತೀನಿ. ನೀವು ಹೊಲ್ಡು. ಇಲ್ಲ, ನೀವು ಏನು ಬೇಕಾದ್ರೆ ಹೇಳಿ, ನಾನು ನಿಮ್ಮೊಬ್ಬರನ್ನ ಬಿಟ್ಟು ನಾನು ಮನೆಗೆ ಹೋಗಲ್ಲ. ಒಂದು ಕೆಲಸ ಮಾಡಿ, ಬೇಕಾದ್ರೆ ನೀವೇ ಹೋಗಿ. ಇಲ್ಲಿ ಅಷ್ಟು ಅಡ್ಜಸ್ಟ್ ಆಗಲ್ಲ ಪಾಪ ನಿಮಗೆ. ನೀವು ಹೋಗಿ, ನಾನು ಇರ್ತೀನಿ. ನನಗೇನು ಸಮಸ್ಯೆ ಇಲ್ಲಪ್ಪ. ಈಗ ಪೂರ್ವಿತ ನಮ್ಮ ಮನೆಯಲ್ಲೇ ಇದ್ದಿದ್ರೆ ಒಬ್ಬರೇ ಇರ್ತಾರೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಬೇಕಿತ್ತೇನೋ. ಈಗ ಹಾಗೇನಿಲ್ಲ, ಅವ್ರ ಅಮ್ಮನ ಮನೇಲಿ ಅದಾರೆ, ಆರಾಮಾಗಿ ಇರ್ತಾರೆ ಬಿಡಿ, ಏನು ತೊಂದರೆ ಇಲ್ಲ. ಅವ್ರು ಹಾಗೆಲ್ಲ ಏನು ಹೇಳಲ್ಲ. ಈಗ ಕಷ್ಟ ಯಾರಿಗೆ ಬರೋಲ್ಲ ಹೇಳಿ. ನಾನು ಹೇಳೋದಾದ್ರೆ ನೀವು ಹೋಗ್ಬೋದು ಮನೆಗೆ. ನೀವು ಹೋಗಿ, ನಾನು ಇರ್ತೀನಿ. ಬಟ್ಟೆ ನೀವು ಎಂತ ಕೊಲಿದೆ ಎಂತ ತರಕ್ಕೆ ಕೊಟ್ಟು ಕಳ್ಸೋಕ್ಕೆಲ್ಲ ಹೇಳಿದ್ರಿ. ಬಂದು ಎರಡು ಜೊತೆ ಇಲ್ಲೇ ತಂದ್ಕೊಂಡ್ರೆ ಆಯ್ತು ಬಿಡಿ. ನಾನೇ ತತ್ತೀನಿ ಬೇಕಾದ್ರೆ ಹೋಗಿ. ಡೈಲಿ ಹಾಕಂತವೋ ತಂದ್ರೆ ಆಗ್ತದೆ. ನಾನೇ ಇರೋದಾದರೆ ನಾನು ತಂದ್ಕೊತೀನಿ, ನೀವು ಹೋಗ್ಬೋದು. ನನ್ನ ಪ್ರಕಾರ ನೀವು ಮನೆಗೆ ಹೋಗ್ಬೋದು ಅನ್ನಿಸ್ತದೆ. ಅಲ್ಲಿ ಮತ್ತು ನಿಮ್ಮ ಮನೆಯವರು ಎಷ್ಟು ಟೆನ್ಷನ್ ಮಾಡ್ಕೊಂಡಾರೋ ಏನೋ, ಅದಕ್ಕೆ ಒಬ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೋ ಆಗಲ್ಲ. ನೀವೇ ಹೋಗೋದು ಒಳ್ಳೆಯದು ಅಂತ ಕಾಣ್ತದೆ. ಅದು ಸರಿ, ತನ್ನ ಹತ್ರ ಹೇಳಿನಿ, ಫ್ರೆಂಡ್ ಮನೆಗೆ ಹೋಗೇನೆ ಅಂತ ಹೇಳು ಅಂದೇನಿ. ನಂಬಲಿಕ್ಕಿಲ್ಲ ಬಿಡು. ಒಂದು ದಿವಸ 2 ದಿವಸ ಆದ್ರೆ ಹೌದು, ಇಷ್ಟು ದಿವಸ ಅಂದರೆ ಏನು ಶುರು ಮಾಡಿರ್ತದೇನೋ. ನೀನು ಹೇಳೋ ಸುಳ್ಳೇನಲ್ಲ. ಅದು ಮತ್ತೊಂದು ಥರದಳು ಅಮ್ಮ ಮಗ ಇಬ್ಬರು ಒಂದೇ ಥರದರಾಗಿ ನಮಗೆ ಇಷ್ಟು ಗೋಳಾಗಿದ್ದೀಗ. ಏನು ಮಾಡೋದು ಹೇಳು. ಒಂದು ಕೆಲಸ ಮಾಡೋಣ ರಾಕೇಶ, ನಾನು ಇರೋದು ಬೇಡ, ನೀನು ಇರೋದು ಬೇಡ, ಇಬ್ಬರು ಹೋಗೋಣ. ಇಬ್ಬರು ಹೋಗಿ ಡಿಸ್ಚಾರ್ಜ್ ಆಗೋ ದಿನ ಬರೋಣ. ಇರ್ತಾನ ಒಬ್ಬಿರಿ, ಎಲ್ಲಿಗೆ ಹೋಗ್ತಾನೆ? ನಂಗೆ ಬೇಡ ಅನ್ನಿಸ್ತದ ಮಾವ ಈ ಥರ ಮಾಡೋದು. ಯಾಕೆ ಸುಮ್ಮನೆ ರಿಸ್ಕ್ ತಗೊಬೇಕು? ಅವರು ಅಷ್ಟೇನು ತಿಳುವಳಿಕೆ ಇದ್ದರ ಥರ ಕಾಣಲ್ಲ. ಇದ್ದರಾಗಿದ್ರೆ ಈ ಥರ ಮಾಡ್ತಿದ್ರಾ? ಮತ್ತೊಂದು ಥರ ಇಲ್ಲೇನಾದರೂ ಹಂಗೆ ಮಾಡಿಕೊಂಡ್ರೆ
ಹಾಗಾಗಿ ಸಿಸ್ಟ್ರ್ ಯಾರೊಬ್ಬರು ಡಾಕ್ಟ್ರು ಯಾರೊಬ್ಬರು ಇರಲೇಬೇಕು ಅಂತ ಹೇಳ್ತಾರೆ ನೋಡಿ ಬೇಕಾರೆ. ಎಲ್ಲರೂ ಹೋಗೋಕ್ಕೆ ಕೇಳಲ್ಲ ಅವರು. ನೋಡೋಣ ಈಗ ಯಾವುದಕ್ಕೂ ಡಾಕ್ಟ್ರು ರೌಂಡ್ಸಿಗೆ ಬಂದ ಮೇಲೆ ಕೇಳ್ಕೊಂಡು ಡಿಸೈಡ್ ಮಾಡೋಣ. ನಿಜ ಬೇಜಾರು ಅನ್ನಿಸ್ತದೆ. ಆರಾಮಾಗಿರೋ ಟೈಮಲ್ಲಿ ಇವ್ರು ಯಾಕಾರು ಹೀಗೆ ಮಾಡಿದ್ರೇನೋ. ಅದು ಯಾಕೆ ಹೇಳ್ತಿ ಹೇಳು, ಈಗ ಅಂತಾನೆ ಅಲ್ಲ, ಅವತ್ತಿಂದನೂ ಇದೇ ಥರನೇ ಹಿಂಗೆ ಅನುಭವಿಸೋದೇ ಆಯ್ತು. ಇರೋ 2 ಮಕ್ಕಳಲ್ಲಿ ಒಬ್ಬರೊಬ್ಬರನ್ನು ಒಂದೊಂದು ಥರ ಭಗವಂತ ಎಂತಕ್ಕಿದು ಮಾಡಿದ್ನೇನೋ. ಅವ ಸಣ್ಣಲ್ಲಿಂದನೂ ತಾನಾತು, ತನ್ನ ಕೆಲಸ ಆತು, ಓದೋದಾತು ಬರೆಯೋದಾತು ಗನ ಮಾಡಿ ಓದ್ದ. ಏನೋ ಹಳ್ಳಿ ಮನೆ ಆ ಕಾಲದಲ್ಲಿ ನಾವೇನು ಯಾರು ಹೇಳ್ಕೊಡ್ಲ ಮಾಡಲ, ಅಷ್ಟು ಚೆನ್ನಾಗಿ ಓದಿ ನೋಡೀಗ ಒಂದು ಒಳ್ಳೆ ಕೆಲಸ ತಗೊಂಡು ಅವನ ಜೀವನ ಅವ ಮಾಡ್ಕೊಂಡು ಹೋಗೀನಿ. ನಾನು ಹೇಳ್ದೆ ಕೇಳಿದೆ ಮದುವೆಯಿಂದ ಆದ ಅನ್ನೋದೊಂದು ಬಿಟ್ಟರೆ ಮತ್ತೇನಿಲ್ಲ. ಇವೊಂದು ನೋಡು ಅವತ್ತಿಂದ ಇವತ್ತಿನ ತನಕ ಇದೇ ಆಗೋತು. ಅವ್ರ ಫ್ರೆಂಡ್ ಸರ್ಕಲ್ಲೇ ಸರಿ ಇಲ್ಲ ಅನಿಸುತ್ತೆ ಅಲ್ಲ ಮಾವ. ಅದಕ್ಕೆ ಈ ಥರ ಎಲ್ಲ ಆಗೋದು. ಅವರು ಅವ್ರ ಜೊತೆ ಎಲ್ಲ ಸೇರೋದು ಬಿಟ್ಟರೆ ಸರಿ ಆಗ್ಬೋದೇನೋ. ನಾನು ತುಂಬ ಸರಿ ಅಬ್ಸರ್ವ್ ಮಾಡ್ತೀನಲ್ಲ, ನಂಗೆ ಅವ್ರು ಒಬ್ಬರೂ ಇಷ್ಟ ಆಗಲ್ಲ ಅವ್ರ ಫ್ರೆಂಡ್ಸು. ಕೆಲವೊಂದು ಸರಿ ನಾನು ಇವ್ರೂ ಮಾತಾಡ್ಸೋಕೆ ಹೋಗಲ್ಲ ಅವ್ರ ಜೊತೆ ಎಲ್ಲ ಇರುವಾಗ. ನಾನು 1-2 ಸತಿ ಹೇಳಿ ನೋಡಿದೆ, ಸುಮ್ಮನೆ ಅವ್ರ ಜೊತೆ ಯಾಕೆ ಇರ್ತೀರ ನೀವು, ಅವ್ರಿಗೆ ಒಳ್ಳೆ ಹೆಸರಿಲ್ಲ ಅಂತ. ಹೇಳಿದ್ರೆ ಏನು ಒಳ್ಳೆ ಹೆಸರು ಮರೆ, ನೀನು ಅಂದ್ಕೊಂಡಿದ್ದಷ್ಟೇ ಅವರಿಗೆಲ್ಲ ಎಷ್ಟು ಬೆಲೆ ಇದೆ ಗೊತ್ತಾನು, ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಅಂತ. ಮತ್ತು ನಿಮಗೆ ಗೊತ್ತಲ್ಲ, ಒಂದಿಷ್ಟು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ. ನಮ್ಮ ಮನೇಲೆ ಎಲ್ಲ ಅದಾರಲ್ಲ, ಯಾವ ಕಾರಣಕ್ಕೂ ಇವ್ರ ಜೊತೆ ಸೇರಲ್ಲ ನೋಡಿ. ನಾನಾರು ಇತ್ತೀಚೆಗೆ ಬಂದವನು ನಂಗಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರು ಅವನಿಗೆಲ್ಲ ಗೊತ್ತಾಗ್ತದಲ್ಲ ಯಾರು ಹೆಂಗೆ ಅಂತ. ಅವನು ಇವ್ರ ಜೊತೆ ಸೇರಲ್ಲ. ಅವನು ಅಷ್ಟೇ ಕೆಲವೊಂದು ಸತಿ ಮಾತೇ ಆಡಿಸಲ್ಲ. ಫ್ರೆಂಡ್ ಸರ್ಕಲ್ಲು ಅಂತ ಹೆಂಗೆ ಹೇಳೋದು? ಈಗ ನಮ್ಮ ಮನೇಲಿ ನಾವು ಹೇಳ್ತೇವೆ, ಅವ್ರ ಮನೇಲಿ ಇವನು ಸೇರಿಸಿ ಹೇಳ್ತಾರೆ. ಅವ್ನ ಫ್ರೆಂಡ್ಸ್ ದಸೆಯಿಂದನೇ ಹೆಂಗೆ ಮಾಡ್ತಾನೆ ಅಂತ. ಇವನ್ ಬುದ್ಧಿ ಇವನ ಕೈಯಲ್ಲಿದ್ದರೆ ಫ್ರೆಂಡ್ಸಿನ್ನೆಲ್ಲ ಎಂತಕ್ಕೆ ದೂರಕ್ಕೆ ಹೋಗ್ಬೇಕು ನಾನು ಹೇಳ. ಏನೋ ಒಟ್ಟು ನಮ್ಮ ಹಣೆ ಬರ ನಮ್ಮ ದಾರಿ ಹೆಂಗಾರ ಆತಿತ್ತು. ಮದುವೆ ಇಲ್ಲ ಅಂತಾನೆ ಆಗಿತ್ತು ಮರ. ಯಾವ ಮದುವೆನೇ ಮಾಡದೇ ಇದ್ರೆ ತಲೆ ಬಿಸಿ ಇರಲ್ಲ. ಈಗ ಬಂಗಾರದಂಥ ಹೆಣ್ಣು ಮಗಳು ಅದೊಬ್ಬಳು ಬಂದು ಅನುಭವಿಸಂಗಾಗಿದಲ್ಲ ಅಂತ ನನಗೆ ಅದೇ ಬಹಳ ಎತ್ತೆ ಅಂದ್ರೆ ಅದು ನೋಡೀಗ. ಹೌದು ಮಾತ್ರ ಸರಿತತಿಗೆ ತುಂಬ ಒಳ್ಳೆ ಜನ ಅಲ್ಲ. ಎಷ್ಟು ಬೇಜಾರಾಗಿರತ್ತೇನೋ ಅವರಿಗೀಗ. ನಿಜವಾಗ್ಲೂ ಖಾಲಿ ಅಡಿಕೆ ಕೊಡ್ಲಾ ಅಂತಲೇ ಅವ್ರು ಈ ಥರ ಮಾಡ್ಕೊಂಡಿದ್ದ ಮಾವ, ಅಥವಾ ಬೇರೆ ಏನಾರು ಕಾರಣ ಇತ್ತೇನೋ? ಫ್ರೆಂಡ್ಸನ್ನೆಲ್ಲ ಒಂಚೂರು ವಿಚಾರಿಸಿದ್ರೆ ಆತಿತ್ತೇನೋ? ಯಾರು ಇಷ್ಟಕ್ಕಾಗಿ ಜೀವನೇ ಬಿಡೋ ಮಟ್ಟಕ್ಕೆ ಹೋತಾರಾ? ನಿನ್ನ ಹುಚ್ಚು ಹಾಳಾಗಿತ್ತು. ಅವನು ಎಲ್ಲಿ ಜೀವ ಬಿಡೋಕ್ಕಾಗಿ ಮಾಡಿದ್ದ? ಜೀವ ಬಿಡೋಕ್ಕಾಗಿ ಮಾಡ್ದವ ಅಲ್ಲ ಅವ. ಅವನಿಗೆ ಗೊತ್ತು ನನಗೇನು ಆಗಲ್ಲ ಅಂತ. ನಮ್ಮನ್ನು ಗೋಳು ಬರ್ಸ್ಬೇಕು, ಎದುರಿಸ್ಬೇಕು, ಅಷ್ಟೇ ಅವನ ಉದ್ದೇಶ. ಏನಪ್ಪ ಈ ಥರದವರು ಇರ್ತಾರೆ ಅಂದರೆ, ವಾಗೇಶ್ ಅಣ್ಣಗೆ ಅಪ್ಪ ಅಮ್ಮ ಫ್ಯಾಮಿಲಿ ಬೆಲೆ ಗೊತ್ತಿಲ್ಲ. ಅದನ್ನು ಕಳ್ಕೊಂಡವನಿಗೆ ನಂಗೆ ಗೊತ್ತು ಅದು ಏನು ಅಂತ. ಎಷ್ಟು ಸಾರಿ ಯೋಚನೆ ಮಾಡ್ತಿರ್ತೀನಿ, ಅಪ್ಪ ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಇವರಿಗೆಲ್ಲರೂ ಅದಾರೆ, ಅವರೆಲ್ಲರ ಜೊತೆ ಆರಾಮಾಗಿ ಇರ್ಬೋದಪ್ಪ. ಯಾಕೆ ಹಿಂಗೆ ಮಾಡ್ತಾರೇನೋ. ನೋಡೋಣ, ಇದೆಲ್ಲ ಆಗಿ ಆಸ್ಪತ್ರೆಯಿಂದ ಹೋಗ್ತೀವಲ್ಲ, ಅವಾಗ ನಾನು ಒಂದು ದಿವಸ ಕೂತ್ಕೊಂಡು ಮಾತಾಡ್ತೀನಿ, ಏನು ಹೇಳ್ತಾರೆ ನೋಡ್ತೀನಿ. ನಾನು ಹೇಳೋದಾದರೆ, ಅವರು ಮೊನ್ನೆ ಹೇಳ್ತಿದ್ರಲ್ಲ, ನಾನು ಹೊರಗಡೆ ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಅದನ್ನು ಕೇಳಲ್ಲ ನಮ್ಮ ಮನೇಲಿ ಅಂತ. ಹೋದ್ರೆ ಹೋಗಲಿ ಬಿಡಿ, ಯಾಕೆ ತಡಿತೀರಿ ನೀವೆಲ್ಲ? ಅವನು ಕೂಳು ಹೊತ್ತಿತ್ತು. ಅವನು ಹೇಳೋದಷ್ಟೇ. ಎಲ್ಲಿ ಹೋಗ್ತಾನೆ?
ಹೋದ್ರು ಒಂದು ಪಕ್ಷ ನಮಗೂ ಭಾಳ ನಮ್ಮ ನೆಂಟರು ಇಷ್ಟರು ಎಲ್ಲ ಅಲ್ಲೇ ಇರೋದ ಸುತ್ತಮುತ್ತ. ಅಲ್ಲಿ ಹೋಗ್ಕೊಂಡು ಅಂತ ಕೆಲಸ ಮಾಡ್ತಾನೆ. ಡಿಗ್ರಿನೂ ಏನು ಕಂಪ್ಲೀಟ್ ಆಗಲೇ ಒಂದು ಹಿಂಗೆ ಬೇರೆದೆಲ್ಲ ಇದು ಮಾಡೋಷ್ಟೊತ್ತಿಗೆ ಯಾರು ನೋಡೋದು ಗೀಡೋದು ನಮ್ಮ ಊರು ಮನೆಯವರು ಒಂಥರ ಮರ್ಯಾದೆ ಪ್ರಶ್ನೆ ಆದಂಗೆ ಆಗೋದಲ್ಲನ. ಅದಕ್ಕೆ ಬೇಡ ಅಂದೆ. ಅದು ಅಲ್ಲದೆ ಇಲ್ಲೇ ಹಿಂಗೆ ಮಾಡ್ದೋ ಅಲ್ಲಿ ಹೋಗಿ ಮತ್ತೊಂದು ಥರದ್ದು ಇರೋ ಅವಂತರ ಶುರು ಮಾಡಿದ್ರೆ ನಾವು ಸುಮ್ಮನಿರ್ತೀವಿ. ಕಂಡರು ಸುಮ್ಮನಿರ್ತಾರ? ಸಚಿನಿಗೂ ತೊಂದರೆ ಆಗ್ತದ. ಈಗ ಅಣ್ಣಲ್ಲೇ ಇರೋಷ್ಟೊತ್ತಿಗೆ ನಮ್ಮನೆಗೆ ಬಾ ನಮ್ಮನೇಲಿ ಇರು ಅನ್ಬೇಕು ಅನ್ನಿಸ್ತದೆ ಯಾರಿಗಾರು. ಅವನ ಹೆಂಡತಿಗೆ ಅವೆಲ್ಲ ಇಷ್ಟ ಆಗಲ್ಲ. ಈಗ ಅವ್ರವ್ರಿಗೆ ಹಿಡ್ಕೊ ಬೀಳ್ತದಲ್ಲಿ. ಓ, ಈ ಥರ ಎಲ್ಲ ಸಮಸ್ಯೆ ಆಗುತ್ತಾ? ನಂಗೆ ಅದೆಲ್ಲ ಗೊತ್ತೇ ಆಗಲ್ಲ ನೋಡಿ. ಆದರೆ ಒಂದು ಕೆಲಸ ಮಾವ, ಇವರೇ ಸಪ್ರೇಟ್ ರೂಮ್ ಮಾಡ್ಕೊಂಡು ಇರ್ಬೋದಲ್ಲ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದರೆ ಅವ್ರ ಖರ್ಚಿಗೆ ಆಗಷ್ಟಾರು ಅವ್ರು ದುಡ್ಕೊಂಡ್ರೆ ಒಂದು ಸ್ವಲ್ಪ ಟೈಮು ಈ ಮನೆ ಕಡೆ ಇಲ್ಲದೆ ಹೊರಗಡೆ ಇದ್ದಿದ್ರೆ ಸರಿ ಆಗುತ್ತೇನೋ ಅಂದ್ಕೊತೀನಿ. ಅವರಿಗೂ ಒಂಥರ ಅವಮಾನ ಅಲ್ಲ. ಊರಿಗೆ ಬಂದು ಈಗ ಒಬ್ರೊಬ್ರು ಒಂದೊಂದು ಥರ ಎಲ್ಲ ಕೇಳ್ತಿರ್ತಾರೆ, ಎಂತ ಹೇಳ್ತಾರೆ. ಸುಮ್ಮನೆ ಇರ್ತೀಯ ನೀನು? ಅವಮಾನ ಅವನಿಗೆ ಅವಮಾನನ ಮತ್ತೆಂತಾರ? ಹಂಗೇನೋ ರಾಗವಾಗಿದ್ರೆ ಈ ಕೆಲಸ ಮಾಡ್ತಿದ್ನ? ಅವ ಆ ಥರದವ ಅಲ್ಲ ಬಿಡು. ಎಲ್ಲ ಹೇಳ್ತಾ ಹೋದರೆ ಹೋಗಲಿ ಬಿಡಿ, ಹೋಗಲಿ. ಆ ವಿಚಾರ ಮಾತಾಡೋದೇ ಬೇಡ. ಅವ್ರ ಎದುರಿಗೆ ಎಂತ ಹೇಳಲೂಬೇಡಿ, ಒಂಥರ ಸಿಟ್ಟು ಮಾಡ್ಕೊಂಡು ಇರಲೂಬೇಡಿ. ನಿನ್ನೆ ಅದೇ ಹೇಳ್ತಿದ್ರು, ನಾನು ಇಂಥ ಸ್ಟೇಜಲ್ಲಿದ್ದರೂ ಅವ್ರು ನನ್ನ ಮೇಲೆ ಸಿಟ್ಟು ಮಾಡೋದು ತಪ್ಪಲ ಅಂತ. ಯಾಕೆ ಸುಮ್ಮನೆ ಹೇಳಿ? ಸಿಟ್ಟು ಮಾಡ್ಕಿನೋದಲ್ಲ, ನಾನು ತಡ್ಕೋತಿದ್ದೀನಿ. ಜಾಸ್ತಿ ಸಿಟ್ಟು ಮಾಡ್ಕಿಬಾರ್ದು ಅಂತ ತಡ್ಕೋತಿದ್ದೀನಿ. ತನ್ನಿಂದ ತಾನೇ ಆ ಮುಖದಲ್ಲಿ ಬೇಜಾರು ಬಂದೇ ಬರ್ತದೆ. ಎಲ್ಲಿಂದ ಬರ್ಬೇಕು ಹೇಳ ನೋಡೋಣ ಖುಷಿ. ಇವು ಈ ಥರ ಮಾಡಿರೋ ಕೆಲಸಕ್ಕೆ ಅವನ ಮುಖ ನೋಡಿದ್ರೆ ನನಗೆ ಮೈ ಉರಿತದೆ. ಅದಕ್ಕೆ ಹಂಗಾಗ್ತದೆ. ಅವೆಲ್ಲ ಗೊತ್ತಾಗ್ತದೆ. ಮತ್ತೆ ಆ ಬುದ್ಧಿವಂತಿಕೆ ನೋಡು ಎಷ್ಟದೆ ಅಂತ. ಎಲ್ಲ ಬರೀ ನಾಟಕನ. ನಿನ್ನ ಹತ್ರ ಹೇಳಿದ್ರೆ ನೀ ಬಂದು ನನ್ನ ಹತ್ರ ಹೇಳ್ತೀಯ ಅಂತ ಗೊತ್ತು. ಈಗ ಮನೆಗೆ ಹೋದ್ಮೇಲೆ ಅವ್ನು ಹೇಳ್ದಂಗೆ ನಾವೆಲ್ಲ ಕೇಳ್ಕೊಂಡಿರ್ತೀವಿ ಅಂತ ಲೆಕ್ಕ ಹಾಕೇನೆ. ಅವನು ಮನಸ್ಸಲ್ಲಿ ಎಣ್ಸೋದು ಬೇಡ. ಈ ಸತಿ ತೊಗೊಂಡೋಗಿ ಹದ ಹಾಕ್ತೀನಿ ನೋಡು ಹೆಂಗೆ ಅಂತ. ಇಲ್ಲ ಮಾವ, ಮತ್ತೆ ಅದನ್ನೇ ಮಾಡಬೇಡಿ. ಈಗ ಮನೆಗೆ ಹೋದ್ಮೇಲೆ ಮತ್ತೇನಾರು ಹಿಂಗೆ ಮಾಡಿದ್ರೆ ಸುಮ್ಮನೆ ನಾವೇ ಗೋಳು ಬರ್ಬೇಕು ನೋಡಿ. ನೋಡ್ತಾ ನೋಡ್ತಾ ಸುಮ್ಮನಿರೋಕ್ಕಂತೂ ಆಗಲ್ಲ. ಕರ್ಕೊಂಬರ್ಬೇಕು, ಆ ಖರ್ಚು ಅವೆಲ್ಲ ಯಾಕೆ ಬೇಕು? ಇಲ್ಲ ಇಲ್ಲ ರಾಕೇಶ, ನಿನ್ನ ಹತ್ರ ಆಗಿದ್ದಕ್ಕೆ ಹೇಳ್ತಿದ್ದೀನಿ ಅಲೇಸ್ಗೆ. ನಾ ಬೇರೆಯವ್ರ ಹತ್ರ ಆಗಿದ್ರೆ ಹೇಳಕ್ಕೆ ಹೋಗ್ತಿರ್ಲ. ಅವು ಇನ್ನೊಂದು ಸತಿ ಏನಾದ್ರು ಹಿಂಗೆ ಮಾಡಿದ್ರೆ ನಾನು ಆಸ್ಪತ್ರೆಗೆ ಕರ್ಕೊಂಬರಕ್ಕೆ ಹೋಗಲ್ಲ. ದೇವ್ರು ಬರ್ದು ಕಳಿಸ್ದಂಗೆ ಆಗ್ತದೆ. ನಾವೇನು ದೇವ್ರನ? ಈಗ ಮೊನ್ನೆನೂ ಅಷ್ಟೇ, ನೀನು ಹೇಳಿ ಗಡಿಬಿಡಿ ಮಾಡಿದಕ್ಕೆ ನಾನು ಅಷ್ಟು ಬೇಗ ಬಂದೇ ಬಿಟ್ರೆ, ನಾ ಒಬ್ಬನೇ ಇದ್ದಿದ್ರೆ ಗೊತ್ತಾಗಬೇಕು ಅವನಿಗೆ. ಈ ಥರ ಮಾಡಿದ್ರೆ ಏನಾಗ್ತದೆ ಅಂತ ಗೊತ್ತಾಗಬೇಕು. ಹಂಗೆ ಮಾಡ್ಕೈ ಬಿಡ್ತಿದ್ದೆ. ಛೇ, ಹಾಗೆಲ್ಲ ಹೇಳ್ಬಿಡಿ ಮಾವ. ಆ ಥರ ಎಲ್ಲ ಹೇಳ್ಬೇಡಿ. ಏನೋ ಒಂದು ಕೆಟ್ಟ ಗಳಿಗೆ ಆಯ್ತು, ಇನ್ಮೇಲೆ ಸರಿ ಆಗ್ಬೋದು ಅಂದ್ಕೊತೀನಿ. ಸರಿ ಆಗೋದು ಹಿಂಗೆಲ್ಲ ಕನಸು. ಅವನು ಇದು ಏನು ಅಂತ ನಂಗೆ ಗೊತ್ತಿಲ್ಲನ. ಅವನು ಸರಿ ಆಗಲ್ಲ. ನಾವು ಮಾಡಬೇಕು. ಸರಿ ಮಾಡ್ತೀನಿ ನೋಡಿ ಈ ಸತಿ. ಇನ್ನೂ ಸರಿ ಮಾಡದೇ ಇದ್ದರೆ ಪಾಪ ಕಂಡರ ಹೆತ್ತು ಮಗಳು ಅಂತೇಳಿ ಅದು ಎಷ್ಟು ಗೋಳು ಬರ್ತದೆ. ಮನೆಯಲ್ಲಿ ವಸಂತನೂ ಒಬ್ಳು ಹಾಗೆ ಮಾಡ್ತದೆ. ಇಬ್ಬರಿಗೂ, ತಾಯಿ ಮಗ ಇಬ್ಬರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ. ಇನ್ನೊಂದು ಸತಿ ಅವನ ಜೀವಮಾನಕ್ಕೆ ಹಂಗೆ ಮಾಡಬಾರ್ದು. ಅಲ್ಲಿ ನಾ ಹೇಳೋನೇಯ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ ಹೇಳ್ಕೊಂಡು ಹೋಗ್ತೀನಿ. ಇನ್ನೊಂದು ಸತಿ ನೀ ಹಿಂಗೆ ಮಾಡಿದ್ರೆ ಆಸ್ಪತ್ರೆಗೆ ಗ್ಯಾರಂಟಿ ಕರ್ಕೊಬರಲ್ಲ ಅಂತ.